ಜಲ್ ಜೀವನ್ ಮಿಷನ್ ವಿಚಾರದಲ್ಲಿ ಜಟಾಪಟಿ ನಡೆದಿದೆ. ಜಲ್ ಜೀವನ್ ಮಿಷನ್ದಲ್ಲಿ ರಾಜ್ಯ ಸರ್ಕಾರ ನಮ್ಮ ಜಿಲ್ಲೆಯಲ್ಲೇ ನೋಡ್ರಿ, ನಮ್ಮ ಸರ್ಕಾರ ಇಲ್ಲಿ ರಾಜ್ಯದಲ್ಲಿ ನಮ್ಮ ಸರ್ಕಾರ ಹೋದ ನಂತರ ಎಲ್ಲ ಕಡೆ ಬಂದ್ ಮಾಡಿದ್ದಾರೆ. ನಾನೊಂದು ದಿಶಾ ಕಮಿಟಿ ಮೀಟಿಂಗ್ದಲ್ಲಿ ನಿಮ್ಮ ಧಾರವಾಡದ ನ್ಯೂಸ್ ಮೀಡಿಯಾದವ್ರು ಇದ್ದರು, ಅವ್ರದ್ದೆಲ್ಲ ನೀವು ಅವ್ರ ಮುಂದಾಗಿದೆ ಇದು. ನಾನು ಅಧಿಕಾರಿಗಳಿಗೆ ಸ್ವಲ್ಪ ಜೋರು ಮಾಡಿದೆ, ಯಾಕೆ ನಿಲ್ಲಿಸಿರಿ ಅಂತ. ಅದನ್ನಲ್ಲಿದ್ದು ಕಾಂಗ್ರೆಸ್ಸಿನ MLA ಸಮರ್ಥನೆ ಮಾಡಿಕೊಂಡ್ರು. ನಮ್ಮ ಅಧಿಕಾರಿಗಳು ಭಾಳ ಪ್ರಾಮಾಣಿಕವಾಗಿದ್ದಾರೆ. ನಾ ಅಧಿಕಾರಿಗಳು ಹೆಂಗಿಡ್ಬೇಕು ಅನ್ನೋ ಸರ್ಕಾರದ ಕೈಯಲ್ಲಿ ಇರ್ತದೆ ಅಂತ ಹೇಳಿದೆ ಅವತ್ತು. ಜಲ್ ಜೀವನ್ ಮಿಷನ್ನು ಒಂದು, ರಾಜ್ಯ ಸರ್ಕಾರ ದುಡ್ಡು ಕೊಟ್ಟಿಲ್ಲ. ಎರಡನೇದ್ದು, ಸ್ಥಳೀಯವಾಗಿ ಕಾಂಗ್ರೆಸ್ಸಿನ MLAಗಳು ನಮಗೆ ಸಂದಾಯ ಆಗುವಂಥ ಕಮಿಷನ್ ಸಂದಾಯ ಆಗೋ ತನಕ ಬಂದ್ ಮಾಡ್ತೀವಿ ಅಂತ ಹೇಳಿ ನಿಮಗೆಲ್ಲ ಹಳ್ಳಿಗಳ ಉದಾಹರಣೆ ಸಹಿತ ಕೊಡ್ತೇನೆ ನಾನು. ಹಾಗಾಗಿ ಅದ್ರ ಬಗ್ಗೆ ನಾನು ಮತ್ತೊಮ್ಮೆ ಡೀಟೇಲ್ ಆಗಿ ಏನೇನು ರಿಲೀಸ್ ನಾವು ಮಾಡಿದ್ದೀವಿ ಈಗಾಗಲೇ ಸೋಮಣ್ಣವ್ರು ಕೊಟ್ಟಿದ್ದಾರೆ, ಅದಕ್ಕೆ ನಾನು ಅದನ್ನು ರಿಪೀಟ್ ಮಾಡೋದು. ನಮ್ಮ ಕೇಂದ್ರ ಸರ್ಕಾರದಲ್ಲಿ ನನ್ನ ಸಹೋದ್ಯೋಗಿ ಆಗುವಂಥ ಸೋಮಣ್ಣವರು, ವಿ ಸೋಮಣ್ಣವರು, ರೈಲ್ವೆ ರಾಜ್ಯ ಸಚಿವರು ಮತ್ತು ಈ ಜಲಸಂಪನ್ಮೂಲ ಇಲಾಖೆ ರಾಜ್ಯ ಸಚಿವರು ಇದ್ದಾರೆ. ಜಲಸಂಪನ್ಮೂಲ ಇಲಾಖೆಯನ್ನು ನೋಡ್ಕೊಳ್ತದೆ ಜಲ್ ಜೀವನ್ ಮಿಷನ್. ಹೀಗಾಗಿ ಅವರು ವಿವರವಾಗಿ ಕೊಟ್ಟಾರ. ಕಾಂಗ್ರೆಸ್ ಸರ್ಕಾರದ ಕಡೆ ದುಡ್ಡಿಲ್ಲ ಅನ್ನೋದು ನಾ ಈಗ 3-4 ಉದಾಹರಣೆ ಹೇಳಿದ್ನಲ್ಲ, ಇದರಿಂದ ಗೊತ್ತದು. ವಿಶ್ವವಿದ್ಯಾಲಯ ಬಂದ್ ಮಾಡ್ತಾ ಇದ್ದಾರೆ, ಸರ್ಕಾರಕ್ಕೆ ಸ್ಯಾಲ್ರಿ ಕೊಡ್ತಾ ಇಲ್ಲ, ಜನನ ಮರಣಗಳ ಸರ್ಟಿಫಿಕೇಟನ್ನು ಜಾಸ್ತಿ ಮಾಡಿದ್ದಾರೆ, ಅನ್ನಭಾಗ್ಯದ್ದು ಅಕ್ಕಿನೂ ಇಲ್ಲ, ದುಡ್ಡು ಇಲ್ಲ, ಪ್ಲಸ್ ಗೃಹಲಕ್ಷ್ಮಿ ದುಡ್ಡು ಇಲ್ಲಿದ್ದಾರೆ. ಅರ್ಥ ಏನಂದ್ರೆ ಅವರು ದಿವಾಳಿ ತೆಗೆದಾರೆ. ಸುಮ್ಮನೆ ಕೇಂದ್ರ ಮೆಟ್ರೋದ ಯಾಕೆ ಕೇಂದ್ರದ ಹೆಸರು ಹಿಡಿದ್ರು ಮತ್ತು ಇಳಿಸಿದ್ರೆ ಯಾಕಂಬಲ್ಲ ಹಂಗಾರ? ಟ್ವೀಟ್ ಏನು ಮಾಡಿರಿ? ನಿಮ್ಮ ಟ್ವೀಟ್ ಇನ್ನೂ ಅದ. ನಾನು ಇಳಿಸ್ಲಿಕ್ಕೆ ಆದೇಶ ಕೊಟ್ಟಿದ್ದೇನೆ, ಮತ್ತು ಏರಿಸ್ಲಿಕ್ಕೆ ಯಾವ ಆದೇಶ ಕೊಟ್ಟಿದ್ರಪ್ಪ ಸಿದ್ದರಾಮಣ್ಣ? ಇವ್ರ ಹತ್ರ ದುಡ್ಡಿಲ್ಲ, ಖಾಲಿ ಪಿಲ್ಲಿ ಭಾರತದ ಆರ್ಥಿಕ ಸ್ಥಿತಿ ಭಾರತ ಸರ್ಕಾರದ್ದು ಅತ್ಯಂತ ಸದೃಢವಾಗಿದೆ. ಜಗತ್ತಿನ 5ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಭಾರತ ಹೊರಹೊಮ್ಮಿದೆ. ಬಹುತೇಕ ಇನ್ನು 1.5-2 ವರ್ಷದಲ್ಲಿ ನಾವು ಜಗತ್ತಿನ 3ನೇ ತೃತೀಯ ಅತಿ ದೊಡ್ಡ ಶಕ್ತಿಯಾಗಿ ನಾವು ಹೊರಹೊಮ್ತೀವಿ. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.